ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಹಾಟ್ ಕಾಫಿನ ಮಾಡ್ತಾ ಇದ್ದೀನಿ. ನಾವು ಹೊರಗಡೆ ಹೋದಾಗ ಕುಡಿತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು. ನಾನು ಒಂದು 2 ಟೇಬಲ್ ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ, 2 ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ತೊಗೊಂಡ್ರೆ 4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಬೇಕು. ನಂತರ ಒಂದು ಐಸ್ ಕ್ಯೂಬ್ನ ಹಾಕಿ, ಐಸ್ ಕ್ಯೂಬ್ ಹಾಕೋದ್ರಿಂದ ನೊರೆ ಚೆನ್ನಾಗಿ ಬರುತ್ತೆ. ಒಂದು ಐಸ್ ಕ್ಯೂಬ್ನ ಈ ಥರ ಪೌಡ್ರ್ ಮಾಡಿ ಹಾಕಿ ಮುಚ್ಚಿ ಮಿಕ್ಸಿಯಲ್ಲಿ ಒಂದೇ ಸರಿ ತಿರುಗಿಸ್ಬೇಡಿ. ಒಂದು ಅರ್ಧ ಸೆಕೆಂಡ್ ಈ ಥರ ತಿರುಗಿಸಿ ಬಂದ್ ಮಾಡಿ ಮಿಕ್ಸಿ ನೋಡಿ. ಸ್ವಲ್ಪನೇ ಈ ಥರ ಗಿರ್ ಅನ್ಸೋದು ಬಂದ್ ಮಾಡೋದು ಆ ಥರ 1 ನಿಮಿಷ ಮಾಡಿದ್ದೀನಿ. 1 ನಿಮಿಷ ಮಿಕ್ಸಿಯಲ್ಲಿ ಈ ಥರ ತಿರುಗಿಸಿದ ನಂತರ ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿ ಮತ್ತೆ ಅದೇ ಥರ ತಿರುಗಿಸಿ 1 ನಿಮಿಷ ಈ ಥರ ಗಿರ್ ಮಾಡೋದು ಬಂದ್ ಮಾಡೋದು, ಆನ್ ಮಾಡೋದು ಬಂದ್ ಮಾಡೋದು ಮಾಡಿ ಈ ಥರ ತಿರುಗಿಸಿದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಐಸ್ ಕ್ಯೂಬ್ನ ಹಾಕಿ ಪೌಡ್ರ್ ಮಾಡಿ ಹಾಕಿ, ಐಸ್ ಕ್ಯೂಬ್ ಹಾಕಿದ ನಂತರ ಒಂದೇ ಸರಿ ಮಿಕ್ಸಿ ಆನ್ ಮಾಡಿದ್ದು ಮತ್ತೆ ಬಂದ್ ಮಾಡ್ದ ಹಾಗೆ 4 ರಿಂದ 5 ನಿಮಿಷ ತಿರುಗಿಸಿ ನೋಡಿ. ಬಂದ್ ಮಾಡೋಕೆ ಹೋಗ್ಬಿಡಿ. 4 ರಿಂದ 5 ನಿಮಿಷ ಚೆನ್ನಾಗಿ ಆನ್ ಮಾಡಿ ಮಿಕ್ಸಿಯಲ್ಲಿ ಚೆನ್ನಾಗಿ 4 ರಿಂದ 5 ನಿಮಿಷ ತಿರುಗಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ. ನಂತರ ಒಂದು ಮಗ್ನಲ್ಲಿ ಹಾಕೊಳ್ಳಿ ಈ ಕಾಫಿ ಮಿಕ್ಸರ್ನ. ನಾನು ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇರಬೇಕು ಹಾಲು. ಬಿಸಿಯಾಗಿರುವಂಥ ಹಾಲನ್ನ ಒಂದು 2 ಟೇಬಲ್ ಸ್ಪೂನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಚೆನ್ನಾಗಿ ಬಿಸಿಯಾಗಿರುವಂಥ ಹಾಲನ್ನ ಮೇಲ್ಗಡೆಯಿಂದ ಈ ಥರ ನಿಧಾನಕ್ಕೆ ಹಾಕಿ, ಒಂದೇ ಸರಿ ಹಾಕ್ಬಿಡಿ. ಈ ಥರ ನಿಧಾನಕ್ಕೆ ಹಾಕೋದ್ರಿಂದ ನೊರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಜಾರ್ನಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಕಾಫಿ ಮಿಕ್ಸರ್ನ, ನೊರೆ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಈ ಥರ ಹಾಕಿ ಕಾಫಿ ಮಿಕ್ಸರ್ನ ಹಾಕಿದಿ. ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿದೆ. ನಾವು ಹೊರಗಡೆ ಹೋದಾಗ ರೆಸ್ಟೋರೆಂಟ್ನಲ್ಲಿ ಕುಡಿತೀವಲ್ವ ಅದೇ ಥರ ಇರುತ್ತೆ. ತುಂಬಾ ರುಚಿಯಾಗಿರೋಂಥ ಈ ಹಾಟ್ ಕಾಫಿನ